ವಿಜ್ಞಾನಿಗಳ ಪ್ರಕಾರ ನಮ್ಮ ಸೂರ್ಯ ಒಂದು ಬಹಳ ದೊಡ್ಡ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಟರ್ ಆಗಿದೆ. ಇದು ಸುಮಾರು 4.6 ಬಿಲಿಯನ್ ಇಯರ್ಸ್ನಿಂದ ಉರಿಯುತ್ತಿದೆ. ಇದರೊಳಗಡೆ ಕೋಟ್ಯಾಂತರ ಹೈಡ್ರೋಜನ್ ಅಣುಗಳು ಬೆರೆತು ಹೀಲಿಯಂ ಆಗುತ್ತವೆ. ಇದೇ ಪ್ರಕ್ರಿಯೆಯನ್ನು ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಷನ್ ಎನ್ನುತ್ತಾರೆ. ಹಾಗೂ ಇದರ ಪರಿಣಾಮದಲ್ಲಿ ಸೂರ್ಯ ಬೆಳಕನ್ನು ಉತ್ಪಾದಿಸುತ್ತದೆ ಹಾಗೂ ನಮಗೆ ಬಿಸಿಲು ಸಹ ನೀಡುತ್ತದೆ. ಸೈನ್ಸ್ ಹೇಳುತ್ತದೆ, ಸೂರ್ಯನ ಈ ನ್ಯೂಕ್ಲಿಯರ್ ಇಂಧನ ಶಾಶ್ವತವಲ್ಲ. ಒಂದು ದಿನ ಸೂರ್ಯನಲ್ಲಿರುವ ಈ ಇಂಧನ ಮುಗಿಯುತ್ತದೆ ಹಾಗೂ ಸೂರ್ಯನ ಅಂತ್ಯವಾಗುತ್ತದೆ ಅಥವಾ ಮರಣವಾಗುತ್ತದೆ. ವಿಜ್ಞಾನಿಗಳ ಪ್ರಕಾರ ಸೂರ್ಯ ತನ್ನ ಹೈಡ್ರೋಜನ್ ಇಂಧನದ ಸುಮಾರು 50% ಈಗಾಗಲೇ ಬಳಸಿಕೊಂಡಿದೆ. ಸಾರಾಂಶವಾಗಿ, ಸೂರ್ಯನಲ್ಲಿರುವ ಹೈಡ್ರೋಜನ್ ಕಡಿಮೆಯಾಗುತ್ತಿದ್ದಂತೆಯೇ ಸೂರ್ಯ ಆಂತರಿಕವಾಗಿ ಅಸ್ಥಿರವಾಗುತ್ತದೆ. ಈ ಡಿಸ್ಕವರಿ ಕೆಲವು ವರ್ಷಗಳ ಹಿಂದೆ ಆಗಿದೆ. ಆದರೆ ಈ ಸತ್ಯವನ್ನು ಕುರ್ಆನ್ ಇಂದಿನಿಂದ 1400 ವರ್ಷಗಳ ಹಿಂದೆಯೇ ಸೂಚಿಸಿದೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಸೂರೆ ಯಾಸೀನ್ನಲ್ಲಿ ಹೇಳುತ್ತಾನೆ, ವಶ್ಶಂಸು ತಜ್ರಿ ಲಿಮುಸ್ತಖರ್ರಿನ್ ಲಹಾ ಝಾಲಿಕ ತಕ್ದೀರುಲ್ ಅಜೀಜುಲ್ ಅಲೀಮ್. ಮತ್ತು ಸೂರ್ಯನು ತನಗೆ ನಿಗದಿಪಡಿಸಲಾದ ಗಮ್ಯ ಸ್ಥಾನದ ಕಡೆ ಸಾಗುತ್ತಿದ್ದಾನೆ. ಇದು ಆ ಪ್ರಚಂಡ ಸರ್ವಜ್ಞನು ಸ್ಥಾಪಿಸಿರುವ ವ್ಯವಸ್ಥೆಯಾಗಿದೆ. ಇಲ್ಲಿ ಬಳಸಲಾದ ಅರಬಿ ಪದ ಮುಸ್ತಕಿರ್, ಇದರ ಅರ್ಥ ನಿಗದಿಪಡಿಸಿದ ಸ್ಥಳ ಅಥವಾ ನಿಗದಿಪಡಿಸಿದ ಕಾಲಾವಧಿಯಾಗಿದೆ. ಈ ಒಂದು ಶ್ಲೋಕದಲ್ಲೇ ಅರ್ಥವಾಗುತ್ತದೆ, ಸೂರ್ಯನಿಗೆ ಒಂದು ಗಮ್ಯವೂ ಇದೆ.